ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತಾಳ ಮನೆಪಾಠ ಯೂಟ್ಯೂಬ್ ಚಾನಲ್. ಸೊ ನನ್ನ ಸೆಕೆಂಡ್ PUC ಸೀರೀಸ್ನಲ್ಲಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸಸೈಸ್ 1.1 8 ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗಿತ್ತು. ಓಕೆ, ಇನ್ನು ನನಗೆ 7 ಪ್ರಾಬ್ಲಮ್ಸ್ ಬಾಕಿ ಉಳಿದಿದೆ. ಓಕೆನಾ? ಸೊ ನಾನು ಈ ಒಂದೇ ವಿಡಿಯೋದಲ್ಲಿ 7 ಪ್ರಾಬ್ಲಮ್ಸನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ, ಮತ್ತೆ ಬಿಟ್ಟು ಮಾಡ್ತೀನಿ. ಐ ಥಿಂಕ್ ಇವತ್ತಿನ ವಿಡಿಯೋದಲ್ಲಿ ನಾನು 3 ಪ್ರಾಬ್ಲಮನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಗೆ ಈ ಎಕ್ಸಸೈಸನ್ನು ಕಂಪ್ಲೀಟ್ ಮಾಡ್ತೀನಿ. ಸೊ ಡೈರೆಕ್ಟಾಗಿ ನನ್ನ ಕ್ವೆಶನಿಗೆ ಹೋಗ್ತಾ, ಸೊ 9 ಕ್ವೆಶನ್ ಏನು ಹೇಳುತ್ತೆ ಅಂತ ನೋಡೋಣ. ಶೋ ದಟ್ ಈಚ್ ಆಫ್ ದ ರಿಲೇಷನ್ ಆರ್ ಇನ್ ದ ಸೆಟ್ A equals x belongs to integer such that 0 less than or equal to x less than or equal to 12 given by. ಇದರಲ್ಲಿ ಸಬ್ ಕ್ವಶನ್ 2 ಇದೆ. ಸೊ ಅದರಲ್ಲಿ ಫಸ್ಟ್ ಒನ್ r equals a comma b such that mod a minus b is a multiple ಆಫ್ 4 ಅಂತ ಹೇಳಿದ್ರೆ ಬರೋ ಆನ್ಸರ್ ಏನು ಮಲ್ಟಿಪಲ್ ಆಫ್ 4 ಆಗಿರುತ್ತೆ. ಸೊ ಇಟ್ ಮೇ ಬಿ ನೆಗೆಟಿವ್ ಆರ್ ಪಾಸಿಟಿವ್. ಯಾಕಂತ ಹೇಳಿದ್ರೆ ಎಕ್ಸ್ ಬಿಲಾಂಗ್ಸ್ ಟು ಝೆಡ್ ಆಗಿರೋದ್ರಿಂದ ನೀವು ಪಾಸಿಟಿವ್ ಮತ್ತು ನೆಗೆಟಿವ್ ಬರೋ 2 ಚಾನ್ಸಸ್ ಇರುತ್ತೆ. ಬಟ್ ಸೊ ಇಲ್ಲಿ ಮಾಡ್ ಇರೋದ್ರಿಂದ ನಮಗೆ ಆನ್ಸರ್ ನೆಗೆಟಿವ್ ಅಲ್ಲಿ ಬಂದರೂ ಕೂಡ ಆನ್ಸರ್ ಪಾಸಿಟಿವ್ ಅಲ್ಲಿ ಇರುತ್ತೆ. ಓಕೆನಾ? ದಟ್ ಇಸ್ ನಾಟ್ ಅ ಬಿಗ್ ಇಶ್ಯೂ ಅಂತ ಹೇಳ್ತೀನಿ. ಸೊ ಸೆಕೆಂಡ್ ಒನ್ ಏನಪ್ಪ ಇದೆ ಅಂತ ಹೇಳಿದ್ರೆ r equals a comma b such that A equals to B ಅಂತ ಇದೆ. ನೆಕ್ಸ್ಟ್ ನೋಡೋಣ. ಫಸ್ಟ್ ಇದನ್ನು ಪ್ರೂವ್ ಮಾಡಿಕೊಂಡು ಸೆಕೆಂಡ್ ಒನ್ಗೆ ಮೂವ್ ಆನ್ ಆಗೋಣ. ಸೊ ಏನು ಪ್ರೂವ್ ಮಾಡಬೇಕು ಇಲ್ಲಿ ಅಂತ ಹೇಳಿ, ಇದು ಈಕ್ವಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಬೇಕು. ಸೆಟ್ ಆಫ್ ಆಲ್ ಒನ್ ರಿಲೇಟೆಡ್ ಟು ಈಚ್ ಕೇಸ್ ಅಂತ ಹೇಳಿದ್ದಾರೆ. ಸೊ ಲಾಸ್ಟ್ ಸೆಂಟೆನ್ಸ್ ನೋಡಿ, ಅಲ್ಲಿ ಫೈಂಡ್ ದ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ರಿಲೇಟೆಡ್ ಟು 1. ಎಲಿಮೆಂಟ್ಸ್ ಯಾವುದೆಲ್ಲ 1ಗೆ ರಿಲೇಟ್ ಆಗಿದೆ ಅಂತಹ ಎಲಿಮೆಂಟ್ಸನ್ನು ನಾವು ಫಸ್ಟ್ ಈಕ್ವಲೆನ್ಸ್ ಅಂತ ಪ್ರೂವ್ ಮಾಡಿ ಆಮೇಲೆ ಫೈಂಡ್ ಔಟ್ ಮಾಡಲಿಕ್ಕಿದೆ. ಸೊ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ನಾವು ಆಸ್ ಯೂಶುವಲ್ ರಿಫ್ಲೆಕ್ಸಿವ್ ಆಗಿದೆ ಅಂತ ಶೋ ಮಾಡಬೇಕು. ಸೊ ಇದರಲ್ಲಿ ಫಾರ್ ಎನಿ ನಂಬರ್ ಎ ಬಿಲಾಂಗ್ಸ್ ಟು ಝೆಡ್ ಅಂತ ಅನ್ಕೋಣ, ಅಥವಾ ಝೆಡ್ ಈ ಸೆಟ್ಟಲ್ಲಿ ಇದೆ ಅಂತ ಅನ್ಕೋಣ. ಸೊ ಇಲ್ಲಿ ಎ ಮೈನಸ್ ಎ ಆನ್ಸರ್ ಏನು 0. ಸೊ 0 ಇಸ್ ಅ ಮಲ್ಟಿಪಲ್ ಆಫ್ 4. ಅಫ್ಕೋರ್ಸ್ ಹಾಗೆ ಆಗುತ್ತೆ. ಸೊ ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಹಾಗಾಗಿ ಇದು ಸೊ ದಿಸ್ ಇಂಪ್ಲೈಸ್ ರಿಫ್ಲೆಕ್ಸಿವ್. ಓಕೆ, ಸೊ ಅದೇ ರೀತಿ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡೋದಕ್ಕೆ a, b ಜನರಲ್ ಆಗಿ ನಾನು ಇಲ್ಲಿ ಪ್ರೂವ್ ಮಾಡ್ತಿದ್ದೀನಿ. ಯಾಕೆ? ನೆಕ್ಸ್ಟ್ a minus b is a multiple of 4 ಆಗಿದ್ರೆ b minus ಏನು ಆನ್ಸರ್ ಸೇಮೇ ಬರುತ್ತೆ. ಸೊ ಏನು ವ್ಯತ್ಯಾಸ ಆಗಲ್ಲ. ಸೊ ಇದು ಕೂಡ ಮಲ್ಟಿಪಲ್ ಆಫ್ 4 ಆಗೇ ಆಗುತ್ತೆ ಅಂತ ಹೇಳಿದ್ರೆ a, b belongs to r, also b, a belongs to R. ಓಕೆನಾ? ಸೊ ಇಲ್ಲಿಗೆ ದಿಸ್ ಇಂಪ್ಲೈಸ್ ಸಿಮೆಟ್ರಿಕ್. ಸೊ ಇದೇ ರೀತಿ ಜನರಲ್ ಆಗಿ ಪ್ರೂವ್ ಮಾಡೋದು ಯಾವಾಗ ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾವಾಗೆಲ್ಲ ಬಿಗ್ಗರ್ ಸೆಟ್ ಇರುತ್ತೆ ಅವಾಗೆಲ್ಲ ನಾವೇನ್ ಮಾಡ್ತೀವಿ, ಜನರಲ್ ವೇಲಿ ಪ್ರೂವ್ ಮಾಡ್ತಾ ಹೋಗ್ತೀವಿ ಈ ರೀತಿ. ಸೊ ಇದೇ ರೀತಿ ನೆಕ್ಸ್ಟ್ a minus b and b minus c is a multiple of 4 ಆಗಿತ್ತು ಅಂತ ಹೇಳಿದ್ರೆ a minus c ಕೂಡ ಮಲ್ಟಿಪಲ್ ಆಫ್ 4 ಆಗಿದೆ. is also multiple of 4. so that's why a comma b and b comma c belongs to r. this implies a comma c also belongs to r ಅಂತ. Okay, so this implies the given relation is
ಟ್ರಾನ್ಸಿಟಿವ್ ಅಂತ ಪ್ರೂವ್ ಆಗುತ್ತೆ. ನೀವು ಯಾವುದೇ ನಂಬರ್ ತಗೋಬೋದು, ಇಲ್ಲಿ ಎಲಿಮೆಂಟ್ಸ್ ಇರೋದೇ ಹೇಗೆ ಎಕ್ಸಿಸ್ಟ್ ಆಗಿದೆ, ಮಲ್ಟಿಪಲ್ ಆಫ್ 4 ಅಂತಾನೆ ಎಲಿಮೆಂಟ್ಸ್ ಇರೋದು. ನೀವು ಅದರಲ್ಲಿ ಮತ್ತೆ ಯಾವುದೇ ಎಲಿಮೆಂಟ್ಸ್ ಚೂಸ್ ಮಾಡಿ ನೀವು ಮೈನಸ್ ಮಾಡಿದ್ರೆ ಅಫ್ಕೋರ್ಸ್ ನಿಮಗೆ ಬಂದೇ ಬರುತ್ತೆ. ಮಲ್ಟಿಪಲ್ ಆಫ್ 4 ಅಂತ ಹೇಳಿದ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 0, 4. ಓಕೆ, ಈ ಥರ ಬರ್ತಾ ಹೋಗುತ್ತೆ. 4 ಮತ್ತೆ ನಾನು 8 ತಗೋತೀನಿ. 4 - 8 ಅಥವಾ 8 - 4 ಮಾಡಿದ್ರೆ 4 ಬರುತ್ತೆ. ಇದು ಮಾಡ್ ಇರೋದ್ರಿಂದ ನೆಗೆಟಿವ್ ಆರು ಬರಲಿ ಪಾಸಿಟಿವ್ ಆರು ಬರಲಿ, ನಾವು ಒಂದು ಮಾಡಿ ತೋರಿಸ್ತೇನೆ ಅಷ್ಟೇ. ಇಲ್ಲಿ ಲಾಟ್ಸ್ ಆಫ್ ಎಕ್ಸಾಂಪಲ್ ಬರುತ್ತೆ, ಹಾಗಾಗಿ ನಾವು ಜನರಲ್ ಆಗಿ ಮಾಡ್ತೀವಿ. ಸೊ ಇಲ್ಲಿ ನಾನು ಒಂದು ಮಾಡಿ ತೋರಿಸ್ತೇನೆ. ಬಂದಿರೋ ರಿಸಲ್ಟ್ ಏನಾಗಿದೆ? ಮಲ್ಟಿಪಲ್ ಆಫ್ 4 ಆಗಿದೆ. ಸೊ ಹೀಗೆ. ಓಕೆ, ಸೊ ಇದ್ರಲ್ಲಿ ಮತ್ತೊಂದು ಫೈಂಡ್ ಔಟ್ ಮಾಡೋಕ್ಕಿದೆ. ಏನಪ್ಪ ಅಂತ ಹೇಳಿದ್ರೆ, ಯಾವುದೆಲ್ಲ ಎಲಿಮೆಂಟ್ಸು 1ಗೆ ರಿಲೇಟ್ ಆಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ರೆ, ನಾವೇ ಚೂಸ್ ಮಾಡಬೇಕು. ಅಂತ ಹೇಳಿದ್ರೆ ಇಲ್ಲಿ ಎ ಮತ್ತೆ ಬಿ ಇದೆಯಲ್ಲ, ಇಲ್ಲಿ ಒಂದು ನಂಬರು ಫಿಕ್ಸ್ಡ್ ಅಂತ ಅರ್ಥ. ಅವ್ರು 1 ಆಲ್ರೆಡಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎ = 1 ಅಥವಾ ಬಿ = 1 ಅನ್ನೋದು ಫಿಕ್ಸ್ ಅಂತ ಅರ್ಥ. ನಾವೀಗ ಯಾವ ಥರ ಎಲಿಮೆಂಟ್ಸ್ನ ಚೂಸ್ ಮಾಡಬೇಕು ಅಂತ ಹೇಳಿದ್ರೆ, ಇದರಿಂದ ಮೈನಸ್ ಮಾಡಿದಾಗ, ಈ 1ನಿಂದ ಮೈನಸ್ ಮಾಡಿದಾಗ ಯಾವುದೇ ನಂಬರನ್ನು ಮಲ್ಟಿಪಲ್ ಆಫ್ 4 ಆಗಿ ಎಕ್ಸಿಸ್ಟ್ ಆಗ್ಬೇಕು ಬರೋ ಆನ್ಸರ್. ಅವೆಲ್ಲ ಆ ಸೆಟ್ಟಲ್ಲಿ ಇರುತ್ತೆ ಅಂತ. ಸೊ ಹೇಗೆ ಅಂತ ಹೇಳಿದ್ರೆ, ಓಕೆ, x ಬಿಲಾಂಗ್ಸ್ ಟು z ಮತ್ತೆ x ಇಲ್ಲಿ ಕಂಡೀಷನ್ ಕೂಡ ಇದೆ ಅಲ್ವಾ? 0 ಮತ್ತೆ 12 ಎಲಿಮೆಂಟ್ಸ್ಗಳು ಎಕ್ಸಿಸ್ಟ್ ಆಗ್ತಾ ಇದೆ. ಇಲ್ಲಿ x ಬಿಲಾಂಗ್ಸ್ ಟು z ಅಂತ ತಗೊಂಡಿರೋದು ಯಾಕೆ ಅಂತ ಹೇಳಿದ್ರೆ, ಬರೋ ರಿಸಲ್ಟ್ ನಮಗೆ z ಅಲ್ಲಿ ಇದೆ ಅಂತ ಹೇಳೋದಕ್ಕೆ. ಓಕೆನಾ? ಸೊ 1 - 2 ಮಾಡಿ. 1 - 2 ಮಾಡಿದ್ರೆ ಬರುತ್ತಾ? ಇಲ್ಲ, 1 ಬರುತ್ತೆ. ಇಟ್ಸ್ ನಾಟ್ ಅ ಮಲ್ಟಿಪಲ್. ಸೊ ನಾನು ಡೈರೆಕ್ಟ್ ಆಗಿ 5 ತಗೋತೀನಿ. ಸ್ಟಾರ್ಟ್ ಆಗೋದೇ 4 ಇಂದ ಅಂದಮೇಲೆ ನಮಗೆ ಬರಬೇಕಾಗಿರೋದು ಯಾವುದು? 5. ಓಕೆ, ಸೊ 1 - 5 ಏನಾಯಿತು? -4. ಮೋಡಿಂದ ಹೊರಗೆ ತೆಗೆದ್ಮೇಲೆ 4 ಇಸ್ ಅ ಮಲ್ಟಿಪಲ್ ಆಫ್ 4. ಅದೇ ರೀತಿ 1 - 9 ಎಷ್ಟು ಬರುತ್ತೆ? -8 ಬರುತ್ತೆ. ಸೊ 8, ದಿಸ್ ಇಸ್ ಆಲ್ಸೋ ಮಲ್ಟಿಪಲ್ ಆಫ್ 4. ಇದು ಬಿಟ್ಟರೆ ಯಾವುದು? 2 ಎಲಿಮೆಂಟ್ ಆಯ್ತಲ್ವಾ? ಈಗ ಇನ್ನೊಂದು ಬೇಕು. ಯಾವುದದು? 1 - 1 ಹೇಳಿದ್ರೆ ರಿಫ್ಲೆಕ್ಸಿವ್. ಸೊ ಈಗ ನಮಗೆ 1ಗೆ ರಿಲೇಟ್ ಆಗುವಂತಹ ನಂಬರ್ಸ್ಗಳು ಯಾವ್ದ್ಯಾವುದು ಅಂತ ಹೇಳಿದ್ರೆ 1, 5 ಮತ್ತು 9 ಇಷ್ಟೇ. ಯಾಕಂತ ಹೇಳಿದ್ರೆ ಲೆಗ್ ಸ್ಲೈಸ್ ಬಿಟ್ವೀನ್ 0 and 12 ಆಗಿರೋದ್ರಿಂದ ಅಷ್ಟೇ ನಾವು ಚೂಸ್ ಮಾಡೋದು. ಸೊ ಹೀಗೆ ಇದೇ ರೀತಿ ನೆಕ್ಸ್ಟ್ ಒನ್ನಿಗೆ ಕೂಡ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಸೆಕೆಂಡ್ ಒನ್ ಏನಿತ್ತು? ರಿಲೇಷನ್ R = A, B such that A = B ಇತ್ತು ಅಲ್ವಾ? ಸೊ ನೀವು ನೋಡ್ತಿದ್ದಂಗೆನೆ ಹೇಳ್ಬೋದು, ಯಾವುದೇ ನಂಬರ್ನ ಚೂಸ್ ಮಾಡುವ 1 = 1 ಈ ರೀತಿ ಆಗ್ತಾ ಹೋಗುತ್ತೆ. ಸೊ A = A, ದಿಸ್ ಇಂಪ್ಲೈಸ್ A, A ಬಿಲಾಂಗ್ಸ್ ಟು R ಇಂಪ್ಲೈಸ್ ರಿಫ್ಲೆಕ್ಸಿವ್ ಅಂತ. ಓಕೆ, ಸೊ ಅದೇ ರೀತಿ A = B ಆಗಿತ್ತು ಅಂತೇಳಿ ಅಫ್ಕೋರ್ಸ್ B = A ಆಗೇ ಆಗುತ್ತೆ. ಸೊ A, B ಬಿಲಾಂಗ್ಸ್ ಟು R ಇಂಪ್ಲೈಸ್ B, A also belongs to R implies symmetric. Okay, ಅದೇ ರೀತಿ ನೆಕ್ಸ್ಟ್ ಒನ್ A = B, B = C ಆಗಿತ್ತು ಅಂತ ಹೇಳಿದ್ರೆ ಇಂಪ್ಲೈಸ್ A = C ಆಫ್ ಕೋರ್ಸ್. ಓಕೆ, ಸೊ ಅಲ್ಲಿಗೆ ಏನಾಯಿತು? A, B, B, C ಬಿಲಾಂಗ್ಸ್ ಟು R ಆಗಿತ್ತು ಅಂತ ಹೇಳಿದ್ರೆ ಇಂಪ್ಲೈಸ್ A, C also belongs to
ಆರ್ ಅಂತ ಆಯ್ತು. ಸೊ ದಿಸ್ ಇಂಪ್ಲೈಸ್ ಏನು, ಟ್ರಾನ್ಸಿಟಿವ್ ಅನ್ನ ಹೋಲ್ಡ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲೂ ಅಷ್ಟೇ ನಾವು ಒನ್ನಿಗೆ ರಿಲೇಟ್ ಆಗಿರೋಂತಹ ಸೆಟ್ ಅನ್ನ ಫೈಂಡ್ ಔಟ್ ಮಾಡಬೇಕು, ಯಾವುದೆಲ್ಲ ಒನ್ನಿಗೆ ರಿಲೇಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಒನ್ನಿಗೆ ರಿಲೇಟ್ ಆಗಿರೋದು ಒನ್ ಇಟ್ ಸೆಲ್ಫ್. ಓಕೆ, 1 = 1. ಸೊ ನಮ್ಮ ಲಿಮಿಟೇಷನ್ 12 ತನಕ ಇರ್ಬೋದು, ಬಟ್ 12 ಬಿಟ್ಟು ನೀವು ಒನ್ ಬಿಟ್ ಬೇರೆ ಯಾವುದೇ ನಂಬರ್ ಅಂಟಿಲ್ 12 ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ 1 = 2, 1 = 3 ಆಗಲ್ಲ. ಸೊ 1 = 1. ಇದರಲ್ಲಿ ಒನ್ನಿಗೆ ರಿಲೇಟ್ ಆಗಿರೋದು ಒನ್ ಇಟ್ ಸೆಲ್ಫ್ ಅಂತ. ಓಕೆನಾ? ಸೊ ಹೀಗೆ ಸೆಟ್ ಅನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಐ ಹೋಪ್ ನಿಮಗಿದು ಈ ಪ್ರಾಬ್ಲಮ್ ಅರ್ಥ ಆಗಿದೆ. ತುಂಬ ಸಿಂಪಲ್ ಆಗಿದೆ. ನೀವು ಇಷ್ಟೆಲ್ಲ ಪ್ರಾಬ್ಲಮ್ಸ್ ಬಂದಿದ್ದೀರಾ ಅಂತ ಹೇಳಿದ್ರೆ ಇದೆಲ್ಲ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾವೆ. ಒಂದು 5 ನಿಮ್ಗೆ ಕಷ್ಟ ಆಗ್ಬೋದು, 6, 7, 8ನೇದೆಲ್ಲ ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ. So next question, give an example of relation which is symmetric but neither reflexive nor transitive. Second one ಅದೇ ರೀತಿ transitive, neither reflexive nor symmetric. ಇದೇ ಥರ 5 ಪಾಸಿಬಿಲಿಟೀಸ್ ಕೊಟ್ಟಿದ್ದಾರೆ, ಅದಕ್ಕೆ ನೀವು ಎಕ್ಸಾಂಪಲ್ಸ್ ಅನ್ನ ಬರೀಬೇಕಾಗತ್ತೆ. ಸೊ ಸೆಟ್ ಅನ್ನ ನೀವು ಆ ರೀತಿ ಚೂಸ್ ಮಾಡಬೇಕು. ಸೊ ಇದು ಸ್ವಲ್ಪ ನಿಮಗೆ ಲೆಂತಿ ಆಗತ್ತೆ. ಸೊ I'll only explain 10th in this video and I'll wind up. ಸೊ 11th ನೆಕ್ಸ್ಟ್ ನೋಡೋಣ. ಎಲ್ಲ ಲಾಂಗ್ ಪ್ರಾಬ್ಲಮ್ಸ್ ಇದೆ. ಸೊ ನಾನು ಒಂದೇ ವಿಡಿಯೋದಲ್ಲಿ ಹೆವಿ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಐ ವಿಲ್ ಮೇಕ್ ಇಟ್ ಬಿಟ್. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ಎಕ್ಸಾಂಪಲ್ಸ್ ಫಾರ್ ದ ರೆಸ್ಪೆಕ್ಟಿವ್ ಕ್ವೆಶ್ಚನ್. ಸೊ ಫಸ್ಟ್ ಒನ್ ಏನು ಕೇಳಿದ್ದಾರೆ 10th ಅಲ್ಲಿ, ಫಸ್ಟ್ ಒನ್ ಸಿಮಿಟ್ರಿಕ್ ಬಟ್ ನೀದರ್ ರಿಫ್ಲೆಕ್ಸಿವ್ ನಾಟ್ ಟ್ರಾನ್ಸಿಟಿವ್ ಅಂತ. ಅದಕ್ಕೆ ನಾನೊಂದು ಸೆಟ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಡಿಫೈನ್ ಅ ರಿಲೇಷನ್ ಆನ್ ಎ ಆಸ್ R = 5, 6, 6, 5. ಏನು ಹೇಳಿರೋದ ನೋಡಿ, ಸಿಮಿಟ್ರಿಕ್ ಆಗಿರಬೇಕು ಅಂತ. ಸೊ ಇದೇ ಥರ ಎಲಿಮೆಂಟ್ಸ್ಗಳು ಎಕ್ಸಿಸ್ಟ್ ಆಗಿರುತ್ತೆ ಅಲ್ವಾ, ಲಿಮಿಟೆಡ್ ಮಾಡಿಕೊಂಡು. ಸೊ ಲೆಟ್ ಅಸ್ ನಾಟ್ ಮೂವ್ ಆನ್ ಟು ದ ಇನ್ಫೈನೈಟ್ ಒನ್ಸ್. ಓಕೆ, ಸೊ ಹಾಗಾಗಿ ಇಲ್ಲಿ ನೋಡಿದ್ರೇನೆ ನಿಮ್ಗೆ ಗೊತ್ತಾಗ್ತಾ ಇದೆ. 5, 5 ನಾವೇ ಚೂಸ್ ಮಾಡೋದಲ್ವಾ, ನಮ್ಗೆ ಬೇಕಾದಾಗ ನಾವು ಚೂಸ್ ಮಾಡ್ಬೋದು. ಡಸ್ ನಾಟ್ ಬಿಲಾಂಗ್ಸ್ ಟು R ಆಗಿರುತ್ತೆ. ಸೊ ಇದೇನು ಇಂಪ್ಲೈಸ್ ಮಾಡಲ್ಲ, ರಿಫ್ಲೆಕ್ಸಿವ್ ಅನ್ನ ಇಂಪ್ಲೈಸ್ ಮಾಡ್ತಾ ಇಲ್ಲ. ಸೊ ಟ್ರಾನ್ಸಿಟಿವ್ ಕೂಡ ಇಲ್ಲ. ಸೊ ಇಲ್ಲಿ ಥರ್ಡ್ ನಂಬರೇ ಎಕ್ಸಿಸ್ಟ್ ಆಗಿಲ್ಲ. 5, 6, 7 ಅದೇ ಥರ 5, 7 ಎಕ್ಸಿಸ್ಟ್ ಆಗಬೇಕು ಟ್ರಾನ್ಸಿಟಿವ್ ಅಂತ ಹೇಳೋದಕ್ಕೆ. ಆ ಥರ ಎಕ್ಸಿಸ್ಟ್ ಆಗಿಲ್ಲ. ಸೊ ನಾನೇ ಒಂದು ಎಕ್ಸಾಂಪಲ್ ತಗೊಂಡು ಬರೆದು ತೋರಿಸ್ತೀನಿ. ಡಸ್ ನಾಟ್ ಬಿಲಾಂಗ್ಸ್ ಟು R, ಇಟ್ ಬಿಲಾಂಗ್ಸ್ ಟು R, ಬಟ್ ಅದೇ ರೀತಿ 5, 7 ಕೂಡ R ಅಲ್ಲಿಲ್ಲ. ದಿಸ್ ಡಸ್ ನಾಟ್ ಇಂಪ್ಲೈಸ್ ಟ್ರಾನ್ಸಿಟಿವ್. ಓಕೆ, ಬಟ್ 5, 6 ಇದೆ, 6, 5 ಕೂಡ ರಿಲೇಷನ್ ಅಲ್ಲಿ ಇದೆ. ದಿಸ್ ಇಂಪ್ಲೈಸ್ ಸಿಮಿಟ್ರಿಕ್. ಸೊ ಹೀಗೆ ನೀವು ವೆರಿಫೈ ಮಾಡಲೇಬೇಕಾಗತ್ತೆ, ನೀವು ತಗೊಂಡಿರೋ ಸೆಟ್ ಕರೆಕ್ಟ್ ಇದೆಯೋ ಇಲ್ವೋ, ಆ ರಿಲೇಷನ್ ನನಗೆ ರೆಸ್ಪೆಕ್ಟಿವ್ ಕ್ವೆಶ್ಚನ್ ಅನ್ನ ಹೋಲ್ಡ್ ಮಾಡ್ತಾ ಇದೆಯೋ ಇಲ್ವೋ ಅಂತ. ಸೊ ನಾನೀಗ ಮಾಡಿ ತೋರಿಸಿದ್ದೀನಿ. ನಾನು ಜಸ್ಟ್ ಎಕ್ಸಾಂಪಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಸೊ ನೀವು ಚೆಕ್ ಮಾಡಿ. ಓಕೆನಾ? ಸೊ ಸೆಕೆಂಡ್ ಒನ್ನಿಗೆ ಹೇಗೆ ಎಕ್ಸಾಂಪಲ್ ಕೊಡ್ಬೋದು ಅಂತ ಹೇಳಿದ್ರೆ, ನಿಮ್ಮ ಪ್ರೀವಿಯಸ್ ಕ್ವೆಶ್ಚನ್ ಇತ್ತಲ್ವಾ, ಏನ್ ಕೇಳಿದಾರೆ, ಟ್ರಾನ್ಸಿಟಿವ್ ಬಟ್ ನೀದರ್ ರಿಫ್ಲೆಕ್ಸಿವ್ ನಾರ್ ಸಿಮಿಟ್ರಿಕ್. ಓಕೆ, ಕನ್ಸಿಡರ್ ಅ ರಿಲೇಷನ್ R ಇನ್ R ಅಂತ ಹೇಳಿ ರಿಯಲ್ ನಂಬರ್ಸ್ ಅಲ್ಲಿ ಎಲಿಮೆಂಟ್ಸ್ ಎಕ್ಸಿಸ್ಟ್ ಆಗಿದೆ. ಸೊ ಅದರಲ್ಲಿ R = A, B such that A less than B. ಇದನ್ನ ನಾವು ಪ್ರೀವಿಯಸ್ಲಿ ಪ್ರೂವ್ ಮಾಡಿದ್ದೀವಿ.
ಓಕೆನಾ. ಇದೇನಾಗಿದೆ, ಟ್ರಾನ್ಸಿಟಿವ್ ಮಾತ್ರ, ನೀದರ್ ರಿಫ್ಲೆಕ್ಸಿವ್ ನೋ ಟ್ರಾನ್ಸಿಟಿವ್ ಅಂತ, ನಾರ್ ಸಿಮಿಟ್ರಿಕ್ ಅಂತ ಪ್ರೂವ್ ಮಾಡಿದ್ದೀವಿ. ಸೊ ಮತ್ತೆ ನಾನು ಪ್ರೂವ್ ಮಾಡಿ ತೋರಿಸಲ್ಲ, ನೀವು ಪ್ಲೇ ಬ್ಯಾಕ್ ಅಥವಾ ಹಿಂದಿನ ವಿಡಿಯೋನ ಹೋಗಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಅಥವಾ ನೀವೇ ಸ್ವಂತವಾಗಿ ಮಾಡಿದ್ರೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ ಥರ್ಡ್ ಒನ್ನಿಗೆ ಏನು ಎಕ್ಸಾಂಪಲ್, ಥರ್ಡ್ ಒನ್ಗೆ ಏನು ಹೇಳಿದ್ದಾರೆ, ರಿಫ್ಲೆಕ್ಸಿವ್ ಆ್ಯಂಡ್ ಸಿಮಿಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳಿದ್ದಾರೆ. ನೀವು ಚೂಸ್ ಮಾಡೋ ರಿಲೇಷನ್ ಹೇಗಿರಬೇಕು, ರಿಫ್ಲೆಕ್ಸಿವ್ ಮತ್ತು ಸಿಮಿಟ್ರಿಕ್ ಆಗಬೇಕು, ಟ್ರಾನ್ಸಿಟಿವ್ ಆಗಬಾರ್ದು. ಸೊ ಆ ಥರದಂತೂ ಬರಿತಾ ಇದ್ದೀನಿ ನೋಡಿ. 1,1 2,2 3,3 1,2 2,3 1,3 ಈ ಥರ ಎಕ್ಸಿಸ್ಟ್ ಆಗಿದೆ. ನೀವು ನೋಡಿ, ರಿಫ್ಲೆಕ್ಸಿವ್ ಇಂದ ಎಲಿಮೆಂಟ್ಸ್ ಇದೆ, ಟ್ರಾನ್ಸಿಟಿವ್ ಇಂದ ಎಲಿಮೆಂಟ್ಸ್ ಕೂಡ ಇದೆ. ಈ ರೀತಿ ಥರ್ಡ್ ಒನ್ ಆಯಿತು. ಫೋರ್ತ್ ಒಂದು ಕ್ವೆಶನ್ ಏನಿದೆ, ರಿಫ್ಲೆಕ್ಸಿವ್ ಟ್ರಾನ್ಸಿಟಿವ್ ಸಾರಿ, ಇಲ್ಲಿ ಥರ್ಡ್ ಒನ್ನಲ್ಲಿ ರಿಫ್ಲೆಕ್ಸಿವ್ ಸಿಮಿಟ್ರಿಕ್ ಕೇಳಿದ್ರಲ್ವಾ. ಸೊ ಲಾಸ್ಟ್ ಒನ್ ಎಲಿಮೆಂಟನ್ನು ಎಲಿಮಿನೇಟ್ ಮಾಡ್ತೀನಿ. ಇದೇ ಥರ ಸೆಟ್ಟನ್ನು ಇಲ್ಲಿ ಬರಿಬೇಕು ಫೋರ್ತ್ ಒಂತಿಗೆ. ಸೊ ಇದನ್ನೇ ತಗೊತೀನಿ, ಇದೇ ಮೇಲ್ಗಡೆ ಸೆಟ್ಟನ್ನೇ. ಸೊ ಒಂದು ಎಲಿಮೆಂಟು ಎಕ್ಸ್ಟ್ರಾ ಆಗುತ್ತೆ ರಿಲೇಷನ್. ಸೊ ಈ ರೀತಿ ಇದು ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮಿಟ್ರಿಕ್. ಓಕೆನಾ. ಫಿಫ್ತ್ ಒನ್ ಏನು ಹೇಳ್ತಾ ಇದೆ, ಸಿಮಿಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್, ಸಿಮಿಟ್ರಿಕ್ ಬಟ್ ಟ್ರಾನ್ಸಿಟಿವ್ ಬಟ್ ರಿಫ್ಲೆಕ್ಸಿವ್ ಆಗ್ತಾ ಇಲ್ಲ. ಸೊ ಇಲ್ಲಿ ಆರನ್ನು ನಾನು ಹೇಗೆ ತಗೊತೀನಿ, ಸೊ ರಿಫ್ಲೆಕ್ಸಿವ್ ಸಿಮಿಟ್ರಿಕ್ ಎರಡೂ ಆಗ್ಬೇಕಲ್ವಾ. ಇವೇ ಮತ್ತೆ ಸ್ವಲ್ಪ ಬೇರೆ ಎಲಿಮೆಂಟ್ಸ್ ತಗೋತೀನಿ. 3,4 4,3 ಎಕ್ಸಿಸ್ಟ್ ಆದರೆ ಇದು ಸಿಮಿಟ್ರಿಕ್. ಟ್ರಾನ್ಸಿಟಿವ್ ಆಗಬೇಕು ಅಂತ ಹೇಳಿದ್ರೆ 3,3 ಆಗಿ ಬರ್ಬೇಕಲ್ವಾ. ಸೊ ಹೀಗೆ ಎಲಿಮೆಂಟ್ಸನ್ನು ಲಿಸ್ಟೆಡ್. ನೀವೇ ಅಂದಾಜು ಮಾಡಿ, ನಿಮಗೆ ಗೊತ್ತಾಗ್ತಿಲ್ಲ ಈ ಥರ ಎಲ್ಲ ಬರೆಯೋದು ನಿಮಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಈ ರೀತಿ ಚೂಸ್ ಮಾಡೋದು. ನೀವು ಎಷ್ಟು ಲಿಮಿಟೆಡ್ ಎಲಿಮೆಂಟ್ಸನ್ನು ಚೂಸ್ ಮಾಡ್ತೀರೋ ಅಷ್ಟು ಪ್ರಾಪರ್ಟೀಸನ್ನು ಹೋಲ್ಡ್ ಮಾಡುತ್ತೆ. ಇಲ್ಲ ಅಂದರೆ ನಿಮ್ಗೆ ಇಕ್ವಿವೆಲೆನ್ಸ್ ರಿಲೇಷನ್ ಪ್ರಾಪರ್ಟೀಸ್ ಹೋಲ್ಡ್ ಮಾಡಲ್ಲ ಅಂತ ಹೇಳಿದ್ರೆ, ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಲ್ಲಿ ಏನು ಪರ್ಟಿಕ್ಯುಲರ್ ಕೇಳ್ತಾರಲ್ಲ ಅದು ಹೋಲ್ಡ್ ಆಗಲ್ಲ. ತುಂಬ ಎಲಿಮೆಂಟ್ಸ್ ತಗೊಳ್ತಾ ಹೋಗಿ ಲಿಮಿಟೆಡ್ ತೊಗೊಂಡ್ರೆ ನಿಮ್ಗೆ ತೋರಿಸೋದೂ ಈಸಿ, ಜಸ್ಟಿಫೈ ಮಾಡಿ ತೋರಿಸೋದೂ ಈಸಿ ಆಗಿರುತ್ತೆ. ಸೊ ಈ ಥರ ಎಕ್ಸಾಂಪಲ್ ಕೊಡಿ ಅಂತ ಕೇಳಿದಾಗ ನಿಮಗೆ ಇವೆಲ್ಲ ಈ ಥರದ್ದು ಕಂಡೀಷನ್ ಕೊಟ್ಟು ಹೇಳೋವಂಥದ್ದು ನಿಮಗೆ ನೆನಪಾಗದೆ ಹೋದರೆ ನೀವು ಈ ಥರ ಕನ್ಸ್ಟ್ರಕ್ಟ್ ಮಾಡ್ಬೋದು ನೀವಾಗೆ ಸ್ವಂತವಾಗಿ. ಸೊ ಇದೇ ಸುಲಭ ಅನಿಸುತ್ತೆ, ತೋರಿಸೋದು ಈಸಿ. ಸೊ ಐ ಥಿಂಕ್ ನಿಮಗಿದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಬೋತ್ 9 ಮತ್ತು 10th ಪ್ರಾಬ್ಲಮ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇಷ್ಟ ಆಗುತ್ತೆ ಅಷ್ಟು ಕವರ್ ಮಾಡ್ತೀನಿ. ಐ ಹೋಪ್ ಇನ್ನೂ 2 ವಿಡಿಯೋ ಆಗುತ್ತೆ ಎಕ್ಸಸೈಸ್ 1.1 ಮೇಲೇ ಅಂತ ಅನಿಸುತ್ತಾ ಇದೆ. ಯಾಕೆಂತ ಹೇಳಿದ್ರೆ ಒಂದೊಂದು ಪ್ರಾಬ್ಲಮ್ನೇ ನಿಮ್ಗೆ ಎಕ್ಸ್ಪ್ಲನೇಷನ್ ನಿಯರ್ಲಿ 10 minutes ತೊಗೋತಾ ಇದೆ ಅಂತ ಹೇಳಿದ್ರೆ, ಸೊ ತುಂಬ 1 hour ಗಟ್ಟಲೆ ಆಗೋಗುತ್ತೆ. 5 ಪ್ರಾಬ್ಲಮ್ ನಾನು ಒಟ್ಟಿಗೆ ಮಾಡ್ತೀನಿ ಉಳಿದಿದ್ದು ಅಂತ ಹೇಳಿದ್ರೆ. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿದ್ದ ಎಕ್ಸಾಂಪಲ್ಸನ್ನು, ಎಕ್ಸಸೈಸ್ ಪ್ರಾಬ್ಲಮ್ಸನ್ನು ನೋಡ್ತಾ ಹೋಗೋಣ. ಅದೇ ರೀತಿ ನನ್ನ ಈ ಎಫರ್ಟಿಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಹೊಸ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದೆಲ್ಲ ನಿಮಗೆ ಫಸ್ಟ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಅದೇ ರೀತಿ ಶೇರ್ ಮಾಡಿ. ನಿಮ್ಗೆ ಈ ವಿಡಿಯೋ ಅಂಡರ್ಸ್ಟ್ಯಾಂಡಬಲ್ ಆ್ಯಂಡ್ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.